ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿ ಹಾಗೂ ಚಿಲ್ ರಸಮಲೈ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. 100% ಹೋಮ್ ಮೇಡ್, ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಬಳಸ್ತೀರಾ, ಫ್ರಮ್ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀನಿ. ಅಂದರೆ ಬರೀ ಹಾಲಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿದ್ದರೆ, ಹಬ್ಬಗಳಿದ್ದರೆ ನೀವು ಇದನ್ನು ಒಂದಿನ ಮುಂಚೆನೇ ರಸಮಲೈನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಕೋಲ್ಡ್ ಸರ್ವ್ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಣ್ಣ ಪುಟ್ಟ ಟಿಪ್ಸ್ಗಳಿದೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರಾ ವಿಡಿಯೋ ನೋಡಿ. ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ 2 ಸ್ಪೂನ್ನಷ್ಟು ವೈಟ್ ವಿನಿಗರ್ಗೆ 1 ಕಾಫಿ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಸಹ ನೀವು ತಗೋಬೋದು, ಬಟ್ ಒಂದೊಂದು ಸರಿ ನಿಂಬೆಹಣ್ಣಲ್ಲಿ ಬೇಗ ಹಾಲು ಒಡೆದೋಗಲ್ಲ. ನೆಕ್ಸ್ಟ್ ನಾನು ಕಡಾಯಿನಲ್ಲಿ 1 ಲೀಟರ್ನಷ್ಟು ಹಸುವಿನ ಹಾಲು ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ಹಸುವಿನ ಹಾಲು ಸಿಗಲ್ಲ ಅನ್ನೋರು ಪ್ಯಾಕೆಟ್ ಹಾಲಿನಲ್ಲೇ ಮಾಡ್ಕೋಬೋದು, ಬಟ್ ಫುಲ್ ಫ್ಯಾಟ್ ಮಿಲ್ಕ್ ತಗೊಳ್ಳಿ. ಕೊಬ್ಬು ಜಾಸ್ತಿ ಇರುವಂತಹ ಹಾಲಲ್ಲಾದರೆ ರಸಮಲೈ ತುಂಬ ಚೆನ್ನಾಗಿ ಬರುತ್ತೆ. ಹಾಲನ್ನೇನು ಜಾಸ್ತಿ ಕುದಿಸ್ಕೋತಾ ಇಲ್ಲ. ಒಂದು ಸರಿ ಉಕ್ಕು ಬಂದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. 2-3 ನಿಮಿಷ ಬಿಟ್ಟು ಇದೇ ಹಾಲಿಗೆ ನಾವು ಆವಾಗಲೇ ರೆಡಿ ಮಾಡಿಟ್ಕೊಂಡಂತಹ ವಿನಿಗರ್ ಮತ್ತು ನೀರಿನ ಮಿಕ್ಸ್ಚರ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಹಾಲು ಒಡೆದೋಗೋವರೆಗೂ ಮಿಕ್ಸ್ ಮಾಡ್ಕೊತೀನಿ. ಒಂದು ಸರಿ ಹಾಲು ಬೇಗ ಒಡೆಯೋದಿಲ್ಲ ಅಂಥ ಟೈಮ್ನಲ್ಲಿ ನೀವು ಇದೇ ರೀತಿ ಮತ್ತೆ 2 ಸ್ಪೂನ್ ವಿನಿಗರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ನೀವು ಮಿಕ್ಸ್ ಮಾಡ್ಕೊತಾ ಹೋದರೆ ಹಾಲು ಒಡೆಯುತ್ತೆ. ನಾನಿಲ್ಲಿ ತಗೊಂಡಿರುವಂಥ ಮಿಕ್ಸ್ಚರ್ ನನಗೆ ಕರೆಕ್ಟಾಗಿ ಆಗಿದೆ. ಹಾಲು ಕರೆಕ್ಟಾಗಿ ಒಡ್ಕೊಂಡಿದ್ದೆ. ಹಾಲು ಸರಿಯಾಗಿ ಒಡೆದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀರು ಬೇರೆ ಮತ್ತು ಹಾಲು ಒಡೆದಿರೋದು ಬೇರೆ ಬೇರೆ ಆಗಬೇಕು. ಆವಾಗ ಹಾಲು ಸರಿಯಾಗಿ ಒಡೆದಿದೆ ಅಂತ ಅರ್ಥ. ಇವಾಗ ಇದನ್ನು ಒಂದು ಪಾತ್ರೆ ಮೇಲೆ ಒಂದು ಜಾಲರಿ ಇಟ್ಕೊಂಡು ಅದ್ರ ಮೇಲೆ ಸೋಸಲಿಕ್ಕೆ ಈಸಿ ಆಗುವಂತಹ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಕಾಟನ್ ಯಾವುದಾದ್ರು ಬಟ್ಟೆ ಆಗುತ್ತೆ, ಕರ್ಚೀಫ್ ಸಹ ನೀವು ಯೂಸ್ ಮಾಡ್ಕೋಬೋದು. ಹೊಡೆದಿರುವಂಥ ಹಾಲು ಮತ್ತು ಅದರಲ್ಲಿರೋ ನೀರೆಲ್ಲ ಬೇರೆ ಬೇರೆ ಮಾಡ್ಕೊಂಡ ನಂತರ ಇದಕ್ಕೆ 1 ಲೋಟದಷ್ಟು ತಣ್ಣೀರು ಹಾಕ್ಕೊಂಡಿದ್ದೀನಿ. ನಾವು ವಿನಿಗರ್ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿರುವಂಥ ಹುಳಿ ಅಂಶ ಎಲ್ಲ ಹೋಗಲಿ ಅಂತ ನೀರು ಹಾಕ್ಕೊಳ್ಳೋದು. ನೀರು ಹಾಕ್ಕೊಂಡು ತೊಳೆದ ನಂತರ ಇದು ಪೂರ್ತಿ ನೀರೆಲ್ಲ ಹೋಗೋ ರೀತಿ ಹಿಂಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೂ ಎಕ್ಸ್ಟ್ರಾ ನೀರು ಉಳ್ಕೋಬಾರ್ದು, ಆ ರೀತಿಯಾಗಿ ಹಿಂಡ್ಕೋಬೇಕು. ಒಂದು ವೇಳೆ ನೀರೇನಾದರೂ ಜಾಸ್ತಿ ಇದರಲ್ಲೇ ಉಳ್ಕೊಂಡ್ರೆ ನಾವು ಪಾಕಕ್ಕೆ ಹಾಕಿದಾಗ ಉಂಡೆಗಳೆಲ್ಲ ಒಡೆದೋಗ್ಬಿಡುತ್ತೆ. ಇಲ್ಲಿ ನಾನೊಂದು ದಪ್ಪ ನ್ಯಾಪ್ಕಿನ್ನಲ್ಲಿ ಇದನ್ನು ಇಟ್ಕೊಂಡು ಮತ್ತೆ ಹಿಂಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಏನೇ ಇದ್ರೂ ನ್ಯಾಪ್ಕಿನ್ ಹೀರ್ಕೊಳ್ಳುತ್ತೆ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಒಂದು ತಟ್ಟೆ ಮೇಲೆ ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಸ್ಕೋಬೇಕು. ಇದನ್ನು ಅಂಗೈ ಸಹಾಯದಿಂದ ಮಸ್ಕೋಬೇಕು ಹಸ್ತದಲ್ಲಿ. ಈ ರೀತಿಯಾಗಿ ಪುಡಿ ಪುಡಿಯಾಗಿ ಬರಬಾರ್ದು, ಫುಲ್ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಹಸ್ತದಲ್ಲೇ ಮಸ್ಕೋಬೇಕಾಗತ್ತೆ. ಮಿನಿಮಮ್ ಅಂದರೂ ಒಂದು 5-10 ನಿಮಿಷನಾದ್ರು ಬೇಕಾಗುತ್ತೆ ಇದು ಫುಲ್ ಸಾಫ್ಟ್ ಆಗಲಿಕ್ಕೆ. ಚೆಂದ ಮಸ್ಕೊಂಡ ನಂತರ ಇದು ಈ ರೀತಿಯಾಗಿ ತಟ್ಟೆನ ಬಿಡುತ್ತೆ, ಈಸಿಯಾಗಿ ಬಿಡುತ್ತೆ. ಸಾಫ್ಟ್ ಆಗಿರೋದ್ರಿಂದ ಪುಡಿ ಪುಡಿಯಾಗಿ ಬರೋದಿಲ್ಲ. ಇದು ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಇವಾಗ ಒಂದು ರೋಲ್ ಮಾಡ್ಕೊತಾ ಇದ್ದೀನಿ, ಉಂಡೆಗಳಾಗಿ ಮಾಡಿಟ್ಕೊಳ್ಳಿಕ್ಕೆ. ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ. ಪಾಕಕ್ಕೆ ಹಾಕಿದ್ಮೇಲೆ ಅದು ಪೂರ್ತಿ ದಪ್ಪ ಆಗಿಬಿಡುತ್ತೆ. ನಾನು ಮಾಡ್ಕೊತಾ ಇದ್ದೀನಲ್ಲ, ಅದಕ್ಕಿಂತ ಸಣ್ಣ ಉಂಡೆಗಳನ್ನ ಮಾಡ್ಕೋಬೋದು. ಇಲ್ಲಿ ಎಲ್ಲ ಉಂಡೆಗಳನ್ನೂ ಮೊದಲಿಗೆ ನೀಟಾಗಿ ರೌಂಡ್ ಮಾಡಿಕೊಂಡು ನಂತರ ಪ್ರೆಸ್ ಮಾಡಿಕೊಂಡು ಫ್ಲ್ಯಾಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಆಳವಾಗೂ ಇರಬೇಕು ಮತ್ತು ಅಗಲವಾಗೂ ಇರಬೇಕು. ಆ ರೀತಿಯಾದಂಥ ಒಂದು ಕಡಾಯಿ ತಗೊಂಡಿದ್ದೀನಿ. ಯಾಕಂದರೆ ನಾವು ರೆಡಿ ಮಾಡ್ಕೊಂಡಿರುವಂಥ ಉಂಡೆಗಳೆಲ್ಲ ದಪ್ಪ ಆಗಲಿಕ್ಕೆ ಜಾಗ ಬೇಕು. ಅದಕ್ಕಾಗಿ ಸ್ವಲ್ಪ ಅಗಲ ಇರುವಂಥ ಪಾತ್ರೆ ತಗೊಳ್ಳಿ. ಇಲ್ಲಿ ನಾನು 800 ml ನೀರು ತಗೊಂಡಿದ್ದೀನಿ. ಅಂದರೆ 3/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಅರ್ಧ kg ಸಕ್ಕರೆ ಹಾಕ್ಕೊಂಡು ಅದಕ್ಕೊಂದು 3 ಏಲಕ್ಕಿ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಬಂದು ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಸಕ್ಕರೆ ಪಾಕ ಮಾಡ್ಕೋಬೇಕಂತ ಏನಿಲ್ಲ, ಜಸ್ಟ್ ಸಕ್ಕರೆ ಕರಗಿ ಒಂದು ಕುದಿ ಬಂದರೆ ಸಾಕು. ಇವಾಗ ಎಲ್ಲ ಉಂಡೆಗಳನ್ನು ಒಂದೊಂದಾಗೆ ಸಕ್ಕರೆ ನೀರೊಳಗೆ ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ಒಮ್ಮೆಲೆ ಹಾಕಬಾರ್ದು, ಒಂದೊಂದಾಗೆ ಹಾಕ್ಕೋಬೇಕು. ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. 5 ನಿಮಿಷ ಆದ ನಂತರ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಆಗಿದೆ ಅಂತ. ನಾವು ಸಣ್ಣ ಉಂಡೆಗಳು ಹಾಕಿದ್ವಿ, ಇದು ಸಕ್ಕರೆ ನೀರೆಲ್ಲ ಹೀರ್ಕೊಂಡು ದಪ್ಪ ಆಗಿದೆ. ತುಂಬ ಸಾಫ್ಟ್ ಇರುತ್ತೆ. ನಿಧಾನಕ್ಕೆ ತಿರುಗಿಸ್ಕೋಬೇಕು. ಒಂದೊಂದನ್ನು ಉಲ್ಟಾ ಮಾಡಿ ತಿರುಗಿಸ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡ್ತೀನಿ. 10 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ರಸಮಲೈ ಮಾಡಲಿಕ್ಕೆ ಗುಲ್ಲಾಗಳು ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಬಿಡಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ರಸಮಲೈಗೆ ಒಂದು ಸಿಂಪಲ್ ಆಗೊಂದು ರಸನ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಕಡಾಯಿನಲ್ಲಿ ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲು ಹಾಕ್ಕೊಂಡಿದ್ದೀನಿ. ಯಾವ ಹಾಲಿನಲ್ಲಾದರೂ ನೀವು ಮಾಡ್ಕೋಬೋದು.
5 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. 8 ರಿಂದ 10 ಕೇಸರಿ ದಳ ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೋಬೋದು. ಪಿಸ್ತಾ ಮತ್ತು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಲೋಟದಷ್ಟು ನೀರಿಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಹಾಲು ಗಟ್ಟಿ ಆಗಲಿಕ್ಕೆ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಹಾಕ್ಕೊಳ್ಳೋದು. ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ಹಾಕ್ಕೊಂಡ್ರೆ ಹಾಲು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಚಿಟಿಕೆಯಷ್ಟು ಕೇಸರಿ ಬಾತಿಗೆ ಹಾಕುವಂಥ ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೋಬೋದು. ಹೊರಗಡೆ ಎಲ್ಲ ಸಿಗುವಂಥ ರಸಮಲೈ ಸ್ವೀಟಿಗೆ ಹಾಕ್ತಾರೆ, ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ಹಾಲು ಮಿಕ್ಸ್ಚರ್ನ ಜಾಸ್ತಿ ಕುದಿಸ್ಬೇಕು ಅಂತ ಏನಿಲ್ಲ, ಜಸ್ಟ್ 1-2 ಕುದಿ ಬಂದರೆ ಸಾಕು. ಬಿಸಿ ಬಿಸಿ ಇರುವಾಗಲೇ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ರಸಗುಲ್ಲನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ರಸಮಲೈಗೆ ಹಾಕುವಂಥ ರಸ ರೆಡಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. 1-2 ನಿಮಿಷ ಬಿಟ್ಟು ರಸಗುಲ್ಲಗಳನ್ನೆಲ್ಲ ಇದಕ್ಕೆ ಹಾಕ್ಕೊತೀನಿ. ನಾನಿಲ್ಲಿ ರಸಗುಲ್ಲ ಬೇಗ ತಣ್ಣಗಾಗಲಿ ಅಂತ ಫ್ಯಾನ್ ಕೆಳಗಿಟ್ಟಿದ್ದೆ. ನೀವು ಬೇಕಿದ್ರೆ 1 ಗಂಟೆಗಳ ಕಾಲ ಹಾಗೆ ಬಿಟ್ಟರೆ ಅದಾಗದೆ ತಣ್ಣಗಾಗುತ್ತೆ. ಸಕ್ಕರೆ ನೀರನ್ನೆಲ್ಲ ಇದರಿಂದ ಪೂರ್ತಿ ತೆಗೆದುಬಿಟ್ಟು ಬಿಸಿ ಬಿಸಿ ಹಾಲಿಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಉಂಡೆಗಳನ್ನು ಹಾಗೆ ಮಾಡ್ಕೊಂಡಿದ್ದೀನಿ. ಸಕ್ಕರೆ ನೀರನ್ನೆಲ್ಲ ಪೂರ್ತಿ ತೆಗೆದು ಹಾಲಿಗೆ ಹಾಕ್ಕೊಂಡಿದ್ದೀನಿ. ನೆನಪಿರಲಿ, ಹಾಲಿಗೆ ಹಾಕಬೇಕಾದ್ರೆ ರಸಗುಲ್ಲ ತಣ್ಣಗಿರಬೇಕು ಮತ್ತು ಹಾಲು ಬಿಸಿ ಇರಬೇಕು. ಹಾಲಿನಲ್ಲಿ ಎಲ್ಲ ಉಂಡೆಗಳು ಮುಳುಗೋ ರೀತಿ ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಇವಾಗಲೇ ತಿನ್ನೋಕ್ಕಾಗಲ್ಲ. ರಸಗುಲ್ಲ ಇನ್ನೂ ಹಾಲನ್ನೆಲ್ಲ ಅದ್ರ ಒಳಗಡೆ ಹೀರ್ಕೊಂಡಿರೋದಿಲ್ಲ, ಅದಕ್ಕೆ ಚೆನ್ನಾಗಿ ಅನಿಸಲ್ಲ. ಅದಕ್ಕಾಗಿ ಮಿನಿಮಮ್ ಅಂದರೆ ಒಂದು 6 ರಿಂದ 7 ಗಂಟೆಗಳ ಕಾಲ ಇದನ್ನು ಹೀಗೆ ಬಿಟ್ಬಿಡಬೇಕು. ಆವಾಗಲೇ ರಸಮಲೈ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಮತ್ತು ನಾವು ತೆಗೆದಿಟ್ಕೊಂಡಿರುವಂಥ ಸಕ್ಕರೆ ನೀರು ಕೂಡ ಏನು ವೇಸ್ಟ್ ಆಗೋಲ್ಲ. ನೀವು ಇದರಲ್ಲಿ ಜಾಮೂನ್ ಮಾಡ್ಕೋಬೋದು, ಜ್ಯೂಸ್ ಮಾಡಲಿಕ್ಕೆ, ಶರ್ಬತ್ ಮಾಡಲಿಕ್ಕೆ, ಪಾನಕಗಳು ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಬೆಳಗ್ಗೆ ರೆಡಿ ಮಾಡಿಟ್ಕೊಂಡಿದ್ದೆ. ಸಂಜೆ ಅಷ್ಟರಲ್ಲಿ ಟೇಸ್ಟಿಯಾಗಿರುವಂಥ ರಸಮಲೈ ರೆಡಿಯಾಗಿದೆ. ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ನೀವು ಬೇಕಿದ್ರೆ ಹೊರಗಡೆ ಸಹ ಇಟ್ಕೋಬೋದು. ಕೋಲ್ಡ್ ಅಥವಾ ಚಿಲ್ಡ್ ಸರ್ವ್ ಮಾಡಿದರೆ ರಸಮಲೈ ತಿನ್ಲಿಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಅನಿಸುತ್ತೆ. ಅದಕ್ಕಾಗಿ ಈ ಉಂಡೆಗಳನ್ನ ಸಕ್ಕರೆ ನೀರಿನಲ್ಲಿ ಹಾಗೆ ಬಿಟ್ಟರೆ ಅದು ರಸಗುಲ್ಲ ಆಗುತ್ತೆ. ಅದನ್ನ ತೆಗೆದು ಹಾಲಲ್ಲಿ ಹಾಕಿದರೆ ಅದು ರಸಮಲೈ ಆಗುತ್ತೆ. ನಿಮಗೆ ಯಾವ್ದು ಬೇಕು ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ. ರಸಗುಲ್ಲ ರೆಸಿಪಿ, ಚಂಪಾಕಲಿ ರೆಸಿಪಿ, ಎಲ್ಲ ರೆಸಿಪಿ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನ ಕೂಡ ಚೆಕ್ ಮಾಡಿ ನೋಡಿ. ರಸಮಲೈ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಇನ್ ಕೇಸ್ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆದರೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಕೂಡ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಈ 3 ವಿಡಿಯೋನ ನೀವು ನೋಡಲೇಬೇಕು. ನೀವು ರೆಸಿಪಿ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಿಮಗೊಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಎಲ್ಲಿ ಏನು ತಪ್ಪು ಮಾಡಿದರೆ ರೆಸಿಪಿ ಹಾಳಾಗುತ್ತೆ, ಎಲ್ಲಿ ಏನು ಸರಿ ಮಾಡಿಕೊಂಡ್ರೆ ನಾವು ಮಾಡೋವಂಥ ರಸಮಲೈ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಒಂದು ಐಡಿಯಾ ಸಿಗುತ್ತೆ. ಸೊ 3 ವಿಡಿಯೋ ನೋಡಿ ನಂತರನೇ ರೆಸಿಪಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.